ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ವಿ. ನಾವು ಅಷ್ಟೇ ತುಂಬಾ ಚೆನ್ನಾಗಿದ್ದೀವಿ. ಇದು ಬೆಳಗ್ಗೆನೇ ಲಾಗ್ ಸ್ಟಾರ್ಟ್ ಆಗ್ತಾ ಇರೋದು. ಬೆಳಗ್ಗೆ ಟಿಫನ್ಗೆ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಬಿಸಿಬೇಳೆಭಾತ್ ಮಾಡ್ತಾ ಇದ್ದೀನಿ. ಒಂದೊಂದು ಟಿಫನ್ನು, ಒಂದೊಂದು ತಿಂಡಿ, ಒಬ್ಬೊಬ್ಬರಿಗೆ ಮನೆಯಲ್ಲಿ ಫೇವ್ರೇಟ್ ಆಗಿರುತ್ತೆ. ಈ ಬಿಸಿಬೇಳೆಭಾತ್ ಅಂತೂ ನನ್ನ ಮಗಳು ಬ್ಯೂಲಾಗೆ ಅಂತೂ ತುಂಬಾ ಇಷ್ಟ. ಡೇ ಫುಲ್ ಇವತ್ತು ಬೆಳಗ್ಗೆ ಟಿಫನ್ಗೆ, ಮಧ್ಯಾಹ್ನ ಊಟಕ್ಕೆ, ನೈಟ್ ಊಟಕ್ಕೂ ಈ ಬಿಸಿಬೇಳೆಭಾತ್ ಕೊಟ್ಟರೆ ಅವಳು ಅಷ್ಟೊಂದು ಇಷ್ಟಪಟ್ಟು ತಿಂತಾಳೆ. ಅಷ್ಟೊಂದು ಇಷ್ಟ. ಒಬ್ಬೊಬ್ಬರಿಗೆ ಒಂದೊಂಥರ ಫೇವ್ರೇಟು ಈ ಮನೇಲಿ. ಬಿಸಿಬೇಳೆಭಾತ್ ಅಂತೂ ತುಂಬಾ ಇಷ್ಟಪಟ್ಟು ತಿಂತಾಳೆ. ನಿಮ್ಮ ಮನೆಯಲ್ಲೂ ನಿಮ್ಮ ಮಕ್ಕಳಿಗೂ ಇಲ್ಲ ನಿಮ್ಗೆ ಯಾರಿಗಾದ್ರೂ ಇಷ್ಟ ಅಂದರೆ ಕಮೆಂಟಲ್ಲಿ ತಿಳಿಸಿ. ನಾವು ತಿಂತೀವಿ, ಬಟ್ 1 ಟೈಮ್ ಅಷ್ಟೇ. ಎರಡನೇ ಟೈಮಿಗೆ ಇಟ್ಟರೆ ತಿನ್ನೋಕ್ಕಾಗೋದಿಲ್ಲ. ಬಟ್ ಅವಳಿಗಿಲ್ಲ 3 ಟೈಮ್ ಇಟ್ಟರೂ ತಿಂತಾ ಇರ್ತಾಳೆ. ತುಂಬಾ ಚೆನ್ನಾಗಿರುತ್ತೆ ಬಿಸಿಬೇಳೆಭಾತು. ನಮ್ಮ ಕರ್ನಾಟಕದಲ್ಲೇ ಫೇಮಸ್ ಟಿಫನ್ ಅಂತಲೇ ಹೇಳ್ಬೋದು ಇದು. ಎಲ್ಲಿ ಹೋಟೆಲಲ್ಲಿ ಹೋದ್ರೂ ಬಿಸಿಬೇಳೆಭಾತು ತುಂಬಾ ಚೆನ್ನಾಗೇ ಸಿಗುತ್ತೆ. ದಿನ ಬೆಳಗ್ಗೆ ಆದ್ರೇ ಒಂದು ಟೆನ್ಷನು, ಮಕ್ಕಳಿಗೆ ಟಿಫನ್ ಏನು ಮಾಡಿಬಿಟ್ಟು ಬಾಕ್ಸಿಗೆ ಕಟ್ಟಬೇಕು ಅಂತ ಹೇಳ್ಬಿಟ್ಟು. ಅದರಲ್ಲೂ ಈ ಮಕ್ಕಳಿಗೆ ಒಬ್ಬೊಬ್ಬರಿಗೆ ಒಂದೊಂದು ಫೇವ್ರೇಟ್ ಆಗಿರುತ್ತೆ. ಒಬ್ರಿಗೆ ಒಂದು ಇಷ್ಟ ಆದರೆ ಇನ್ನೊಬ್ರಿಗೆ ಇನ್ನೊಂದು ಇಷ್ಟ ಆಗಿರೋದಿಲ್ಲ. ನಮ್ಮ ಬ್ಲೆಸ್ಸಿಗಂತೂ ಡಿಟ್ ಆಪೋಸಿಟು. ಬಿಸಿಬೇಳೆಭಾತ್ ಅಂದ್ರೆ ಇಷ್ಟಪಡೋದಿಲ್ಲ. ಅವಳಿಗೆ ಒಂಚೂರು ಇಷ್ಟ ಆಗೋದಿಲ್ಲ. ಉಲ್ಟಾ ಎಲ್ಲ. ಆದ್ರೂ ಏನು ತಿಂಡಿ ಮಾಡ್ತೀನೋ ಅದನ್ನೇ ಇಷ್ಟ ಇದ್ರೂ ಇಷ್ಟ ಇಲ್ಲಾದ್ರೂ ಅದನ್ನೇ ಬಾಕ್ಸಿಗೆ ಕಳಿಸ್ತಾ ಇರ್ತೀನಿ. ತಿಂತಾರೆ, ತಿಂದಿಲ್ದಂಗೆ ಏನಿರಲ್ಲ. ಬಟ್ ಇಷ್ಟಪಟ್ಟು ತಿನ್ನಲ್ಲ. ಕಷ್ಟಪಟ್ಕೊಂಡಾದ್ರೂ ಸ್ವಲ್ಪ ತಿಂದು ಬರ್ತಾರೆ ಅಷ್ಟೇ. ಈ ಕಡೆ ನಮ್ಮ ಸಾಧನನೂ ಎದ್ದೇಳಿಸ್ತಾ ಇದ್ದೀನಿ. ಅವಳು ಎದ್ದೇಳೋದೇ ಇಲ್ಲ ಬೇಗ. ಅವಳಿಗೇನು ಸ್ನಾನ ಮಾಡಿಸ್ಬೇಕು. ಅಷ್ಟರೊಳಗೆ ಅವಳನ್ನ ಎದ್ದೇಳಿಸಿ ಬಂದು ಬ್ಯೂಲಾಗೆ ತಲೆ ಬಾಚ್ತಾ ಇದ್ದೀನಿ. ಬೆಳಗ್ಗೆ ಟೈಮ್ ಅಂತೂ ನಾನು ತುಂಬ ಸರಿನೇ ಹೇಳ್ತೀನಿ. ಅದರಲ್ಲೂ 3 ಮಕ್ಕಳು ಬೆಳಗ್ಗೆ ಸ್ಕೂಲ್ಗೆ ಹೋಗೋದ್ರಲ್ಲಿಂದ ತುಂಬಾ ಆ ಕಡೆ ಈ ಕಡೆ ಅಂತೇಳ್ಬಿಟ್ಟು, ಈ ಕಡೆ ಟಿಫನ್ ಮಾಡಿಕೊಂಡು, ಈ ಕಡೆ ರೆಡಿ ಮಾಡಿಸ್ಕೊಂಡು, ಈ ಕಡೆ ಒಬ್ಬರಿಗೆ ತಲೆ ಬಾಚ್ಕೊಂಡು, ಆ ಕಡೆ ಒಬ್ಬರಿಗೆ ಸ್ನಾನ ಮಾಡಿಸ್ಕೊಂಡು ಅಂತೇಳ್ಬಿಟ್ಟು ಫುಲ್ಲು ನಂದು ಸುತ್ತ ಕೆಲಸ ನಡೀತಾನೇ ಇರುತ್ತೆ. ಈ ಕಡೆಯಿಂದ ಆ ಕಡೆವರೆಗೂ ಒಬ್ಬೊಬ್ಬರಿಗೆ ನಡುವೆ ಬ್ಯಾಲೆನ್ಸ್ ಮಾಡಿಕೊಂಡು ಕಿಚನಲ್ಲಿ ತಿಂಡಿ ಮಾಡಿಕೊಂಡೆ. ಅದೊಂದು ಸ್ವಲ್ಪ ಏನಾದರೂ ಬಿಸಿಲು ಬರೋದು ಆ ಥರ ಏನಾದರೂ ಇತ್ತು ಅಂದರೆ ಆ ಕಡೆ ಇಟ್ಬಿಟ್ಟು ಈ ಕಡೆ ಮಕ್ಳಿಗೂ ರೆಡಿ ಮಾಡ್ತಾ ಇರ್ತೀನಿ. ಇವಾಗೆ ಬಿಸಿಬೇಳೆಭಾತೂ ರೆಡಿ ಆಯಿತು. ಮಕ್ಳಿಗೆ ಇನ್ನೇನು ತಿಂಡಿ ಹಾಕ್ಕೊಟ್ಟು ಬಾಕ್ಸಿಗೂ ಇದನ್ನೇ ತಗೊಂಡೋದ್ರು ತಿಂದ್ಬಿಟ್ಟು. ನೆಕ್ಸ್ಟು ಮಧ್ಯಾಹ್ನಕ್ಕೆ ಬಿಸಿಯಾಗಿ ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಸಿಂಪಲ್ಲಾಗಿ ಮಾಡ್ಕೊಬೋದು. ಅಕ್ಕಿ ಹಿಟ್ಟು ಪ್ಯಾಕೆಟ್ ಹಿಟ್ಟೆ ನಾನು ತೊಗೊಂಡಿದ್ದೀನಿ. ಇವಾಗ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ, ಕರಿಬೇವು ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಆಮೇಲೆ ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ ಇಷ್ಟನ್ನು ನಾನು ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟಿಗೆ ಇವಾಗ ಸಬ್ಬಸಿಗೆ ಸೊಪ್ಪನ್ನು ಸೇರಿಸ್ಕೊಳ್ಳೋಣ. ತುಂಬ ರುಚಿಯಾಗಿರುತ್ತೆ. ಇದಂತೂ ತುಂಬ ಈಸಿಯಾಗೂ ಮಾಡ್ಕೊಬೋದು, ಬೇಗನೆ ಆಗಿಬಿಡುತ್ತೆ. ಇವಾಗ ಇದಕ್ಕೆ ಹಸಿರು ಮೆಣಸಿನ್ಕಾಯನ್ನು ನಾನು ಸೇರಿಸ್ಕೊತಾ ಇದ್ದೀನಿ. ಕರಿಬೇವು ಸೊಪ್ಪು, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಒಂದು ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಅಕ್ಕಿ ರೊಟ್ಟಿ ತುಂಬಾ ಟೇಸ್ಟಿಯಾಗಿರುತ್ತೆ. ತುಂಬಾ ಕ್ವಿಕ್ಕಾಗಿ ಮಾಡ್ಕೊಬೋದು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೀರು ಹಾಕಿಲ್ದಂಗೆ ಒಂದು ಸರಿ ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಅದಾಗಿದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಏಕೆಂದರೆ ಈರುಳ್ಳಿಯಲ್ಲಿ ತುಂಬ ನೀರಿನ ಅಂಶ ಇರುತ್ತೆ ಅಲ್ವಾ. ಹಾಗಾಗಿ ಇವಾಗ ಸ್ವಲ್ಪ ನೀರು ಒಂದೇ ಸರಿಗೂ ನೀರು ಸೇರಿಸಿ ಹಾಕ್ಕೊಳ್ಬಾರ್ದು. ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಬೇಕು. ಒಂದು ಸ್ವಲ್ಪ ತೆಳುವಾಗೇ ಇರಲಿ. ಚಪಾತಿ ಹಿಟ್ಟು ಥರ ಗಟ್ಟಿಯಾಗಿ ಏನೂ ಬೇಡ. ತಟ್ಕೊತೀವಿ ಅಲ್ವಾ. ನಾನು ಇವಾಗ ಹೋಳಿಗೆ ಪೇಪರ್ ಮೇಲೆ ತಟ್ತಾ ಇರೋದು. ಹಾಗಾಗಿ ಸ್ವಲ್ಪ ನೀರಿನ ಥರನೇ ನಾನು ಕಲಿಸ್ಕೊಂಡು ಒಂದು 10 ನಿಮಿಷ ಹಾಗೆ ಇಟ್ಬಿಟ್ಟು ಆಮೇಲೆ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಇವಾಗ ಈ ಥರ ಹೋಳಿಗೆ ಪೇಪರ್ ತಗೊಂಡು ಒಂದು ಸ್ವಲ್ಪ ಕೆಳಗೆ ಎಣ್ಣೆ ಹಚ್ಕೊತಾ ಇದ್ದೀನಿ. ಈ ಥರ ತಟ್ಕೊಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಒಬ್ಬೊಬ್ಬರು ಹಾಗೆ ಉದ್ದುತ್ತಾರೆ. ಬಟ್ ನಾನು ಇದರಲ್ಲಿ ಈರುಳ್ಳಿ ಅದೆಲ್ಲ ಹಾಕಿದ್ದೀನಲ್ವ, ಹಾಗಾಗಿ ಉದ್ದಕ್ಕೆ ಆಗ್ತಾಯಿಲ್ಲ. ಈ ಥರ ತಟ್ಕೊತಾ ಇದ್ದೀನಿ. ನಿಮ್ಗೆ ಬೇಕು ಅಂದರೆ ಉದ್ಕೊಬೇಕು ಅಂದರೆ ಒಂದು ಸ್ವಲ್ಪ ಗಟ್ಟಿ ಹಿಟ್ಟು ಮಾಡ್ಕೊಬೇಕು. ಬಟ್ ನಾನು ಈ ಥರನೇ ಮಾಡೋದು. ಇವಾಗ ಒಂದು ಸ್ವಲ್ಪ ತವಾಗೆ ಎಣ್ಣೆ ಹಚ್ಚಿ ಅದಾಗಿದ್ಮೇಲೆ ನಾವು ಹೋಳಿಗೆ ಪೇಪರಲ್ಲಿ ತಟ್ಟಿದ್ವಲ್ವ, ಸೇಮ್ ಹೋಳಿಗೆ ಯಾವ ಥರ ತಟ್ಕೊತೀವಿ ಅದೇ ಥರನೇ ತಟ್ಬಿಟ್ಟು ಪೇಪರ್ ಉಲ್ಟಾ ಮಾಡಿ ಹಾಕಬೇಕು. ಟೇಸ್ಟ್ ಅಂತೂ ಹೇಳೋಕ್ಕೆ ಆಗೋಲ್ಲ, ಅಷ್ಟೊಂದು ಚೆನ್ನಾಗಿರುತ್ತೆ. ಬಿಸಿಯಾಗಿ ಚಟ್ನಿ ಜೊತೆಗೆ, ಕಾಯಿ ಚಟ್ನಿ ಜೊತೆಗೆ ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅಕ್ಕಿ ರೊಟ್ಟಿ ಮಾತ್ರ ನೀವು ಒಮ್ಮೆ ಟ್ರೈ ಮಾಡಿ. ಈಸಿಯಾಗಿ ಬರುತ್ತೆ. ಸ್ವಲ್ಪ ಸ್ಟಾರ್ಟಿಂಗಲ್ಲಿ 1-2 ಸ್ವಲ್ಪ ನೀಟಾಗಿ ಬಂದಿಲ್ಲ ಅಂದರೂ ಅದಾಗಿದ್ಮೇಲೆ ನೀಟಾಗಿ ಬಂದುಬಿಡುತ್ತೆ. ಸ್ವಲ್ಪ ತೆಳು ಬೇಕಂದ್ರೂ ತೆಳ್ಳಗೆ ಮಾಡ್ಕೊಳ್ಬೋದು. ನಾನೊಂದು ಸ್ವಲ್ಪ ಮೀಡಿಯಮಾಗೆ ಮಾಡ್ಕೊತಾ ಇದ್ದೀನಿ. ಇವಾಗ ಬಿಸಿಯಾಗಿ ಅಕ್ಕಿ ರೊಟ್ಟಿ ಚಟ್ನಿ ಜೊತೆಗೆ ಮಧ್ಯಾಹ್ನ ಊಟನೂ ಆಯಿತು. ಇನ್ನೇನು ಸಂಜೆ ಮಕ್ಕಳನ್ನ ಕರ್ಕೊಂಡು ಬರೋಣ ಅಂತೇಳ್ಬಿಟ್ಟು ಸ್ಕೂಲ್ಗೆ ಹೋದ್ವಿ. ಸ್ಕೂಲಿಂದ ಮಕ್ಕಳನ್ನ ಕರ್ಕೊಂಡು ಇವಾಗ ಎಕ್ಸಾಮ್ ನಡೀತಿದೆ ಮಕ್ಕಳಿಗೆ.
ಮಕ್ಕಳನ್ನೂ ಕರ್ಕೊಂಡ್ಬಿಟ್ಟು ಇವತ್ತು ನಾನು ಮನೇಲಿ ಏನೂ ಸ್ನ್ಯಾಕ್ಸ್ ಮಾಡ್ತಾ ಇಲ್ಲ. ಡೈಲಿನೂ ಮಕ್ಕಳಿಗೆ ಮನೇಲೇ ಮಾಡಿ ಕೊಡ್ತಾಯಿದ್ರು ಅವ್ರಿಗೂ ಒಂಥರ ಬೋರ್ ಅನ್ನಿಸ್ಬಿಡುತ್ತೆ ತಿನ್ನೋದಕ್ಕೂ. ಹಾಗಾಗಿ ಇವತ್ತು ಒಂದು ಸ್ವಲ್ಪ ಹೊರಗಡೆನೇ ಕೊಡ್ಸೋಣ ಅಂತೇಳ್ಬಿಟ್ಟು ಬೇಕ್ರಿಗೆ ಕರ್ಕೊಂಡು ಹೋದ್ವಿ. ಅವ್ರು ಏನು ಇಷ್ಟಪಟ್ಟು ಕೇಳ್ತಾರೋ ಅದನ್ನೇ ಕೊಡಿಸ್ಕೊಂಡು ಬರೋಣ ಅಂತೇಳ್ಬಿಟ್ಟು. ನನಗೂ ಒಂದು ಸ್ವಲ್ಪ ಹುಷಾರಿದ್ದಿಲ್ಲ, ಹಾಗಾಗಿ ಇವತ್ತು ನಾನು ಮನೇಲಿ ಏನೂ ಮಾಡಲಿಲ್ಲ. ಹೊರಗೆ ಕರ್ಕೊಂಡೋಗಿ ನನಗೆ ಹುಷಾರಿಲ್ಲ ಅಂತೇಳ್ಬಿಟ್ಟು ಏನೂ ಅಲ್ಲ, ಬಟ್ ಅವ್ರಿಗೂ ಮನೇಲಿ ಕೊಡ್ತಾಯಿದ್ರೆ ಮಾಡಿ ಅದು ಅಷ್ಟೊಂದು ಇಷ್ಟಪಡಲ್ಲ. ಯಾವಾಗಾದರೂ ಹೊರಗೂ ಕೊಡಿಸ್ತಾ ಇರಬೇಕು ಅವರಿಗೆ, ಆವಾಗಲೇ ಅವ್ರಿಗೂ ಒಂದು ಸ್ವಲ್ಪ ಖುಷಿ. ಇವಾಗ ಬೇಕ್ರಿಗೆ ಕರ್ಕೊಂಡೋಗ್ಬಿಟ್ಟು ಅವ್ರ ಪಪ್ಪನ ಹತ್ರ ಕೇಳ್ತಿದ್ದಾರೆ ಯಾರ್ಯಾರಿಗೆ ಏನೇನು ಬೇಕು ಅಂತೇಳ್ಬಿಟ್ಟು. ಅವರು ಏನು ಗೊತ್ತಾ, ಏನೇ ಒಂದು ಬೇಕ್ರಿಯಲ್ಲಿತ್ತು ಅಂದರೆ ಫಸ್ಟಿಗೆ ಹಾಗೇ ತೊಗೊಂಡ್ಬಿಡೋದಿಲ್ಲ. ಒಂದು ಸ್ವಲ್ಪ ಟೇಸ್ಟ್ ಮಾಡ್ತಾರೆ. ಏನಾದರೂ ಹೊಸ್ದಾಗಿ ಏನಾದರೂ ನಾವು ತೊಗೊತಿದ್ದೀವಿ ಅಂದರೆ ಒಂದು ಸ್ವಲ್ಪ ಟೇಸ್ಟ್ ಮಾಡಿಬಿಟ್ಟು ಅದು ಫ್ರೆಶ್ ಆಗಿತ್ತು, ಟೇಸ್ಟ್ ಚೆನ್ನಾಗಿತ್ತು ಅಂದರೆ ಮಾತ್ರ ತೊಗೊತಾ ಇರ್ತಾರೆ ಬೇಕ್ರಿಯಲ್ಲಿ. ನಾನು ಅವ್ರೇನಾದರೂ ಅನ್ಕೊತಾರೆ ಸುಮ್ಮನೆ ಇರೋಂಗೆಲ್ಲ ಕೇಳಬೇಡ ಆದರೂ ಕೇಳೋದಿಲ್ಲ ನೋಡಿರಿ. ತೊಗೊಂಡ್ಬಿಟ್ಟು ಫಸ್ಟ್ ಟೇಸ್ಟ್ ಮಾಡ್ತಿರ್ತಾರೆ. ಚೆನ್ನಾಗಿತ್ತು, ಫ್ರೆಶ್ ಆಗಿತ್ತು ಅಂದರೆ ಮಾತ್ರನೇ ತಗೊಳ್ಳೋದವರು. ಬೇಕ್ರಿಯಲ್ಲಿ ಹೋದಾಗೆಲ್ಲ ಇದೇ ಕೆಲಸನೇ ಮಾಡೋದು. ಇನ್ನೇನು ಮಕ್ಳಿಗೂ ಅವರು ಸ್ವೀಟು ಅದು ಎಲ್ಲ ತಗೊಂಡ್ರು. ಅಲ್ಲಿಂದ ಇನ್ನೇನು ಮನೆಗೂ ಬಂದ್ವಿ. ಮನೆಗೆ ಬಂದುಬಿಟ್ಟು ಇವತ್ತು ಸ್ನ್ಯಾಕ್ಸ್ ಇವೇ ಆಗಿತ್ತು ಅವ್ರಿಗೆ, ಹೊರಗಿಂದ ತಂದಿರೋದೆ. ಫ್ರೆಶ್ ಅಪ್ ಆಗಿಬಿಟ್ಟು ಏನು ಬಂದಿದ್ದ ತಕ್ಷಣ ಇವತ್ತು ಟ್ಯೂಷನ್ಗೆ ಒಂದು ಸ್ವಲ್ಪ ಹೋಗ್ತಿದ್ದಾರೆ. ಇವತ್ತು ಟ್ಯೂಷನ್ಗೆ ಒಂದು ಸ್ವಲ್ಪ ಲೇಟಾಗಿ ಕೆಲಸ ಇದೆ ಅಂತೇಳ್ಬಿಟ್ಟು ನಮ್ಮನ್ನು ಬಿಟ್ಬಿಟ್ಟು ಹಾಗೆ ಹೋದರು ಅವ್ರ ಪಾಪ. ಇವಾಗ ಅವ್ರು ಬಂದಾಗಿದ್ಮೇಲೆ ಅಷ್ಟರೊಳಗೆ ಇವರು ಸ್ನ್ಯಾಕ್ಸ್ ಎಲ್ಲ ತಿಂದು ರೆಡಿ ಆಗೋಷ್ಟರೊಳಗೆ ಬಂದು ಟ್ಯೂಷನ್ಗೂ ಕರ್ಕೊಂಡು ಹೋಗ್ತಿದ್ದಾರೆ. ನನಗೂ ಒಂದು ಸ್ವಲ್ಪ ಇವತ್ತು ಹುಷಾರಿಲ್ಲ, ಹಾಸ್ಪಿಟಲ್ಗೆ ಹೋಗಬೇಕಾಗಿತ್ತು. ಹಾಸ್ಪಿಟ್ಲಿಗೂ ಹೋಗಿ ಬಂದ್ವಿ. ನಾನು ಸೊಂಡಿಗೆ ಹಾಕಬೇಕು ಅಂತ ಹೇಳ್ಬಿಟ್ಟು ಅಕ್ಕಿ 2 ದಿನದಿಂದ ನೆನೆಸ್ಬಿಟ್ಟಿದ್ದೆ. ಅದನ್ನು ಇವಾಗ ಹಾಕಿ ಸೊಂಡಿಗೆ ಹಾಕೋಣ ಅಂತೇಳ್ಬಿಟ್ಟು ಅದನ್ನು ಎಲ್ಲ ರೆಡಿ ಮಾಡಿಕೊಂಡು ಬೆಳಗ್ಗೆ ಸಂಡಿಗೆನೂ ಹಾಕ್ತಾಯಿದ್ದೀನಿ. 2 ದಿನದ ಲಾಗ್ ಇದು. ಸೊಂಡಿಗೆ ಹಾಕ್ತಾಯಿರೋದು ನೆಕ್ಸ್ಟ್ ಡೇ ಬೆಳಗ್ಗೆ ಮಾರ್ನಿಂಗು. ಇಷ್ಟೇ ಆಗಿತ್ತು ಇವತ್ತಿನ ಲಾಗು. ವಿಡಿಯೋ ಏನಾದರೂ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಗೀತಾ ಫ್ಯಾಮಿಲಿ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಒತ್ತಿ. ಈ ಥರ ನಾವೇನಾದರೂ ಸಂಡಿಗೆ ಚಕ್ಲಿ ಎಲ್ಲ ಹಾಕ್ತೀವಂದರೆ ಬೆಳಗ್ಗೆನೇ ಟೆರೆಸ್ ಮೇಲೆ ಹೋಗ್ಬಿಡ್ಬೇಕು. ಆಮೇಲಂತೂ ಹಾಕೋಕ್ಕೆ ಆಗಲ್ಲ, ತುಂಬಾ ಬಿಸಿಲಿರುತ್ತೆ. ಹಾಗಾಗ್ಬಿಟ್ಟು ನಿನ್ನೆನೇ ಹಾಸ್ಪಿಟಲ್ಗೆಲ್ಲ ಹೋಗಿ ಬಂದಿದ್ವಲ್ವ, ಇವತ್ತು ಬೆಳಗ್ಗೆ ಎದ್ದಿದ ತಕ್ಷಣವೇ ನಾನು ಈ ಕೆಲಸ ಮಾಡ್ತಾಯಿದ್ದೀನಿ. ಈ ಸಂಡಿಗೆ ಹಾಕಿದ ಮೇಲೇ ಇನ್ನು ಮಕ್ಕಳಿಗೆ ಹೋಗ್ಬಿಟ್ಟು ಟಿಫನ್ ಎಲ್ಲ ರೆಡಿ ಮಾಡಿ ಮಕ್ಕಳನ್ನ ರೆಡಿ ಮಾಡ್ತಾ ಇರೋದು. ಇಷ್ಟೇ ಇವತ್ತಿನ ಲಾಗು. ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್.